ನೀವೇನು ಮುಚ್ಚೋದು ನಾವೇ ಬಂದ್ ಮಾಡ್ತೀವಿ ಆರ್ಬುಜ್ ದಾಟುವ ಹಡಗುಗಳಿಗೆ ಅಮೆರಿಕ ತಡೆಯನ್ನು ನೀಡಿದೆ. ಇರಾನ್ ವಿರುದ್ಧ ಏನು ಸದ್ಯದ ಮಟ್ಟಿಗೆ ತೈಲ ಘಟಕಗಳು ಏನೆಲ್ಲ ಇದೆ, ನೀವು ಏನೇ ಒಂದು ಕುತಂತ್ರಗಳನ್ನು ಏನೆಲ್ಲ ಮಾಡಿದ್ರೂ ಸಹಿತ ನಾವು ಹಾರ್ಬುಜನ್ನು ಯಾವ ರೀತಿ ವಶಪಡಿಸ್ಕೊಳ್ಬೇಕು ಅನ್ನೋದನ್ನು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ನಿಟ್ಟಲ್ಲಿ ಅಮೆರಿಕ ಕೂಡ ಸಾಕಷ್ಟು ಸಂಚಲನ ಆಗ್ತಾ ಇದೆ. ಇರಾನ್ ವಿರುದ್ಧ ತೈಲ ಸಮರಕ್ಕಿಳಿದ ಡೊನಾಲ್ಡ್ ಟ್ರಂಪ್ ಹಡಗುಗಳ ತಡೆಯುವಂತೆ US ನೌಕೆಗೆ ಟ್ರಂಪ್ ಆದೇಶವನ್ನು ನೀಡಿದೆ. ಇರಾನ್ಗೆ ಸುಂಕ ಪಾವತಿಸುವ ಯಾವುದೇ ಹಡಗನ್ನು ನಾವು ಬಿಡೋದಿಲ್ಲ, ಕಾನೂನು ಬಾಹಿರವಾಗಿ ಸುಂಕ ವಸೂಲಿ ಮಾಡಲಾಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಅಕ್ರಮ ಸುಂಕ ಪಾವತಿಸುವವರಿಗೆ ಸುರಕ್ಷಿತ ಮಾರ್ಗ ಇರೋದಿಲ್ಲ. ಹಾರ್ಮುಜ್ನಲ್ಲಿರುವಂತಹ ಸ್ಫೋಟಗಳನ್ನು ತೆರವು ಮಾಡ್ತೇವೆ. ಜಲಸಂಧಿ ಬಂದ್ ಮಾಡಿದ್ದರಿಂದ ಜಾಗತಿಕ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಸೊ ಇದರಿಂದ ಈ ಒಂದು ಹಿನ್ನೆಲೆಯಲ್ಲಿ ಅಮೆರಿಕ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತೇಳಿ ಹೇಳ್ತಾ ಇದೆ. ಹಾರ್ಮುಜ್ಗೆ ದಿಗ್ಬಂಧನ ಹಾಕಲು ನೌಕಾಪಡೆ ನಿರ್ಧರಿಸಿದೆ. ಎಲ್ಲ ರೀತಿಯಾದಂತಹ ತಯಾರಿಕೆಯನ್ನು ಮಾಡಿಕೊಂಡಿದೆ. ತೈಲ ಮಾರಾಟ ಮಾಡೋದಕ್ಕೆ ಇರಾನ್ಗೆ ಸಾಧ್ಯವಾಗುವುದಿಲ್ಲ ಇನ್ನು ಮುಂದೆ. ತೈಲಕ್ಕಾಗಿ ನಮ್ಮ ದೇಶದತ್ತ ಅನೇಕ ಹಡಗುಗಳು ಬರ್ತಾ ಇವೆ. ರಷ್ಯಾ ಸೌದಿ ಒಟ್ಟಿಗೆ ಸೇರಿಸಿದ್ದಕ್ಕಿಂತ ಹೆಚ್ಚು ತೈಲ ಇದೆ ನಮ್ಮ ಹತ್ರ. ಇನ್ನು ನಾವು ಹಾರ್ಮುಜ್ನ ಮೂಲಕ ಹೋಗಬೇಕಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾರ್ಮುಜ್ ನಿರ್ಬಂಧದ ಮೂಲಕ ವ್ಯಾಪಾರಕ್ಕಿಳಿದ್ರ ಟ್ರಂಪ್ ಅವರು. ನೀವೇನ್ರಿ ಮುಚ್ಚೋದು ನಾವೇ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಏನೋ ಒಂದಿಷ್ಟು ಸಂಧಾನ ಮಾತುಕತೆ ಮಾಡೋದಕ್ಕೇನು ಹೋಗಿದ್ರು, ಅದು ಕೂಡ ವಿಫಲವಾಯಿತು. ಈಗ ಸದ್ಯದ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಹೇಳಿಕೆ ಏನು, ಹಾರ್ಮುಜ್ ಜಲಸಂಧಿಯನ್ನು ನೀವೇನ್ರಿ ಮುಚ್ಚೋದು, ನಾವೇ ಬಂದ್ ಮಾಡ್ತೀವಿ ಆ ಒಂದು ಹಾರ್ಮುಜ್ ಜಲಸಂಧಿಯನ್ನು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹಾರ್ಮುಜ್ ದಾಟುವಂತಹ ಹಡಗುಗಳಿಗೆ ಅಮೆರಿಕ ತಡೆ ಹಿಡಿಯುತ್ತೆ. ನಾವು ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡೋಲ್ಲ. ಅವರಿಗೆ ನೀವು ಶುಲ್ಕ ಪಾವತಿಸ್ತೀರಾ ಅಂತ ಅಂದರೆ ನಾವು ನಿಮ್ಮನ್ನು ಬಿಡಲ್ಲ ಅಂತೇಳಿ ಹೇಳ್ತಾ ಇದೆ ಅಮೆರಿಕ. ಇವತ್ತು ಜಲಸಂಧಿ ಬಂದ್ ಮಾಡಿದ್ದರಿಂದ ಜಾಗತಿಕ ಆರ್ಥಿಕ ಸಂಕಷ್ಟ ದೊಡ್ಡದಾಗಿರುವಂಥದ್ದು. ಒಂದು ಹಾರ್ಮುಜ್ ಜಲಸಂಧಿಯಿಂದ ಒಂದು ಏಷ್ಯಾ ಈ ಕಡೆ ಇರುವಂತಹ ಎಲ್ಲ ದೇಶಗಳಿಗೆ, ಏಷ್ಯಾದ ಒಳಭಾಗದಲ್ಲಿರುವಂತಹ ದೇಶಗಳಿಗೆ ಸಾಕಷ್ಟು ತೊಂದರೆ ಆಯಿತು. ಇದು ದೊಡ್ಡ ದೊಡ್ಡ ದೇಶಗಳಿಗೆ ಅಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿಲ್ಲ. ಆದರೆ ಚಿಕ್ಕ ಚಿಕ್ಕ ದೇಶಗಳು, ಪಾಕಿಸ್ತಾನ ಆಗಿರ್ಬೋದು, ನೇಪಾಳ ಆಗಿರ್ಬೋದು ಮತ್ತು ಶ್ರೀಲಂಕಾ, ಇಂತಹ ದೇಶಗಳಂತೂ ತಬ್ಬಿಬ್ಬಾಗಿ ಹೋಗಿದ್ದಾವೆ. ಈ ಒಂದು ಹಾರ್ಮುಜ್ ಜಲಸಂಧಿಯ ಎಫೆಕ್ಟಿಂದಾಗಿ ಎಲ್ಲ ಕಡೆ ಕೂಡ ಸಂಚಲನವನ್ನು ಮೂಡಿಸಿತ್ತು. ಸೊ ಹೀಗಿರಬೇಕಾದ್ರೆ ಒಂದು ಮಾತುಕತೆ ಮಾಡೋದಕ್ಕೆ, ಏನೋ ಒಂದು ಸಂಧಾನ ಸಭೆಯನ್ನು ಮಾಡೋದಕ್ಕೆ ಒಂದು ಪಾಕಿಸ್ತಾನ ಒಂದು ವೇದಿಕೆಯೊಂದನ್ನು ಮಾಡಿಕೊಡುತ್ತೆ. ಅದರಲ್ಲಿ ಮಾತುಕತೆ ಏನೆಲ್ಲ ನಡೆದರೂ ಸಹಿತ ಎಲ್ಲವೂ ಕೂಡ ವಿಫಲವಾಗುತ್ತೆ. ಇರಾನು ಅಮೆರಿಕ ಇಬ್ಬರು ನಾಯಕರುಗಳು ಸಹಿತ ಒಂದು ಮಾತುಕತೆಯಿಂದಲೇ ಮಾಡ್ತಾರೆ. ಆದರೆ ಇವರ ಮಾತಿಗೆ ಅವರು ಒಪ್ಪೋದಿಲ್ಲ, ಅವರ ಮಾತಿಗೆ ಇವರು ಕೂಡ ಒಪ್ಪೋದಿಲ್ಲ. ಅದಾದ ನಂತರ ಈಗ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ. ನೀವೇನ್ರಿ ಮುಚ್ಚೋದು, ನಾವೇ ಬಂದ್ ಮಾಡ್ತೀವಿ ಹಾರ್ಮುಜ್ ದಾಟುವ ಹಡಗುಗಳಿಗೆ ನಾವು ತಡೆಯನ್ನು ಹಾಕ್ತೇವೆ, ಯಾವ ಹಡಗುಗಳನ್ನು ಕೂಡ ಮುಂದೋಗೋದಕ್ಕೆ ಬಿಡೋಲ್ಲ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಹಾರ್ಮುಜ್ ಜಲಸಂಧಿಯಿಂದ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಆರ್ಥಿಕ ನಷ್ಟ ಮತ್ತು ಸಂಕಷ್ಟಕ್ಕೆ ಕೂಡ ಸಾಕಷ್ಟು ದೇಶಗಳು ಸಿಲುಕಿರುವಂಥದ್ದು. ಯಾಕೆ ಅಂತಂದರೆ ಆ ಒಂದು ಹಾರ್ಮುಜ್ ಜಲಸಂಧಿ ಸಾಕಷ್ಟು ದೇಶಗಳಿಗೆ ಏನೋ ಒಂದು ತೈಲ ರಫ್ತು ಆಗಬೇಕು ಅಂತಂದರೆ ಆ ಒಂದು ಜಲಸಂಧಿಯ ಮೂಲಕವೇ ಆಗಬೇಕು. ಸೊ ಹೀಗಿರಬೇಕಾದ್ರೆ ಆ ಒಂದು ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚೋದ್ರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. ಈಗಾಗಲೇ ನಾವೆಲ್ಲ ಅನುಭವಿಸಿದ್ವಿ. ನಮ್ಮ ದೇಶ ಆಗಿರ್ಬೋದು, ಬೇರೆ ಬೇರೆ ಏಷ್ಯಾದಲ್ಲಿ ಇರುವಂತಹ ಸಾಕಷ್ಟು ದೇಶಗಳಿಗೆ ಈಗಾಗಲೇ ಪೆಟ್ಟು ತಿಂದಿದ್ದಾರೆ. ಸೊ ಈಗ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಓಪನ್ ಮಾಡಿದ್ರೂ ಸಹಿತ ಅದಕ್ಕೆ ಒಂದಿಷ್ಟು ಶುಲ್ಕವನ್ನು ಪಾವತಿಸಬೇಕು ಅಂಥೇಳಿ ಇರಾನ್ ಹೇಳ್ತಾ ಇದೆ. ಇದಕ್ಕೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಿದ್ದಾರೆ, ಯಾರಾದರೂ ಶುಲ್ಕ ವಿಧಿಸ್ತಾರಾ, ಅಂದರೆ ಪಾವತಿಯನ್ನು ಯಾರು ಶುಲ್ಕವನ್ನು ಪಾವತಿ ಮಾಡ್ತಾರೆ ಅವರ ಹಡಗುಗಳನ್ನು ನಾವು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ನಾವು ನಿಯಂತ್ರಿಸ್ತೇವೆ. ಇನ್ನೇನು ಕೆಲವು ದಿನಗಳಲ್ಲಿ ನಮ್ಮ ಯುದ್ಧ ನೌಕಾಪಡೆ ಎಲ್ಲವೂ ಕೂಡ ತಯಾರಾಗಿದೆ. ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದೇವೆ. ಖಂಡಿತವಾಗಲೂ ಯಾರೆಲ್ಲ ಶುಲ್ಕವನ್ನು ಪಾವತಿಸಿ ಹಾರ್ಮುಜ್ ಜಲಸಂಧಿಯಿಂದ ಮುಂದೋಗ್ತಾರೆ ಅವರಿಗೆ ನಾವು ಮುಂದೋಗೋದಕ್ಕೆ ಬಿಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. And they made that clear the other night. Iran will not have a nuclear. I think Iran is in very bad shape. I think they're very desperate. We had a meeting that lasted 21 hours. We understand the situation better than anybody. And Iran's in very bad shape. And just so you understand,
Iran will not have a nuclear weapon. Will not have. There is no way that they're going to get. They still want it, and they made that clear the other night. Iran will not have a nuclear weapon.